ಮೊದಲನೇದು ಶ್ರೀಗಂಧ, ಎರಡನೇದು ರಕ್ತಚಂದನ, ಮೂರನೇದು ದೇವದಾರು, ನಾಲ್ಕನೇದು ಕೆಂಪು ಕುಂಕುಮ ಹೂವು ಅಥವಾ ಕುಂಕುಮ ಹೂವು, ಆನಂತರ ಐದನೇದು ಪಚ್ಚ ಕರ್ಪೂರ, ಅನಂತರ ಆರನೇದು ಅಖಿಲ ಮರದ ಚಕ್ಕೆಗಳು, ಅನಂತರ ಗೋರಜಲ ಅಥವಾ ಗೋರಚಾನ್, ಅಥವಾ ಆನಂತರ ಎಂಟನೇದು ಕಸ್ತೂರಿ. ಓಂ ಶಾಂತಿ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಮಿತ್ರರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರ ಅಭಿಮಾನಗಳೇ, ನಿಮಗೆ ಇವತ್ತು ನಾನು ಅಶ್ವಗಂಧ ಏನರಿಂದ ತಯಾರು ಮಾಡ್ತಾರೆ, ಅಶ್ವಗಂಧ ಅಂದ್ರೇನು, ಇದನ್ನು ಯಾವ ರೀತಿ ತಯಾರು ಮಾಡ್ತಾರೆ, ಏನಕ್ಕೆ ಉಪಯೋಗ ಆಗುತ್ತೆ, ಅಶ್ವಗಂಧ. ಆದರೆ ಅಷ್ಟಗಂಧ ಏನು ಹೇಳಿದೆ? ಅಶ್ವಗಂಧ ಯಾವುದು, ಅಷ್ಟಗಂಧ ಯಾವುದು? ಇಲ್ಲಿ ಸ್ವಲ್ಪ ಗೊಂದಲ ಇದೆ ಅಲ್ವಾ? ನೋಡ್ರಿ, ಇದು ಬಂದು ಅಷ್ಟಗಂಧ. ಅಷ್ಟ ಅಂದರೆ 8, ಅಶ್ವಗಂಧ ಅಂದರೆ ಕುದುರೆ ಗಂಧ. ಇವೆರಡು ಕನ್ಫ್ಯೂಷನ್ ಅಲ್ವಾ? ಆದರೆ ನಾನು ಲಾಸ್ಟ್ ಟೈಮು ಅಶ್ವಗಂಧ ಅಂತ ಎರಡು ವೀಡಿಯೋನಲ್ಲಿ ಹೇಳಿದ್ದೀನಿ, ನೆನಪಿರಲಿ. ಅಶ್ವಗಂಧ ಅಂದರೆ ಅದು ಕೂಡ ಮರದ ಚಕ್ಕೆನೆ. ಇದರಲ್ಲಿ 8 ಮರದ ಚಕ್ಕೆಗಳನ್ನು ಬಳಸ್ತಾರೆ. 8 ಮರದ ಚಕ್ಕೆಗಳು. ಅದರಲ್ಲಿ ಒಂದು ಹೂವು, ಕುಂಕುಮ ಹೂವು ಅಂತ ಬರುತ್ತೆ. ಇನ್ನು ಉಳಿದಂತೆ ಚಕ್ಕೆಗಳು ಬರುತ್ತೆ. ಅಶ್ವಗಂಧ ಅಂದರೆ ಈಗ ಶ್ರೀಗಂಧ. ಅಶ್ವಗಂಧ ಅಂದರೆ ಅದು ಕೂಡ ಒಂದು ಮರದ ಚಕ್ಕೆನೆ, ಗಡ್ಡೆ, ಕಾಯಿ, ಬೇರು. ಮರಗಳು ಅಂದಮೇಲೆ ವನಸ್ಪತಿ ವೃಕ್ಷಗಳಂದ್ರೆ ಏನು? ವನಸ್ಪತಿ ವೃಕ್ಷಗಳಂದ್ರೆ ಏನು? ಕಾಡಲ್ಲಿರುತ್ತೆ, ರಸ್ತೆ ಬದಿಗಳು ನೀವು ನೋಡಿಲ್ವಾ? ಎಂತೆಂಥ ಮುಳ್ಳು ಗಿಡಗಳು, ಬೇಲೆ ಗಿಡಗಳು, ಏನೇನೋ, ಆ ಕತ್ತಾಳೆ, ಇದು ಅದು ಏನೇನೋ ಇರ್ತಾವಲ್ಲ. ಈಗ ನಾಗಭೂತಾಳೆ, ಕೆಂಪು ಭೂತಾಳೆ, ಶ್ರೀಗಂಧ, ಬಿಳಿ ಭೂತಾಳೆ, ಇದೆಲ್ಲ ಏನು? ಮರದ ಚಕ್ಕೆಗಳು. ಹಾಗೆ ಎಕ್ಕೆ ಗಿಡ, ದತ್ತೂರಿ ಗಿಡ, ಉತ್ತರಾಣಿ ಗಿಡ, ಇವೆಲ್ಲ ಏನು? ಗಿಡಮೂಲಿಕೆಗಳು. ಹಾಗೆ ಅಶ್ವಗಂಧ ಅಂದರೆ ಕುದುರೆ ಗಂಧ, ಅದು ಕೂಡ ಒಂದು ಗಿಡಮೂಲಿಕೆ. ವೀಕ್ಷಕರೇ, ಮೊದಲನೇದಾಗಿ ಶ್ರೀಗಂಧ ಒಂದು. ಈ ಶ್ರೀಗಂಧದ ಚಕ್ಕೆಯಿಂದ ಆ ಒಂದು ಪುಡಿಯೆಲ್ಲ ಈ ಒಂದು ಅಷ್ಟಗಂಧದಲ್ಲಿ ಬಳಸ್ತಾರೆ. ಶ್ರೀಗಂಧ ಮೊದಲನೇದು. ಅನಂತರ ಎರಡನೇದಾಗಿ ರಕ್ತಚಂದನ ಅಥವಾ ಕೆಂಪು ಚಂದನ ಬಳಸ್ತಾರೆ. ಎರಡನೇದಾಗಿ ಮೂರನೇದಾಗಿ ದೇವದಾರು ಚಕ್ಕೆ, ಮರದ ಚಕ್ಕೆ ಎಲ್ಲ ಬಳಸ್ತಾರೆ. ಮೂರನೇದಾಗಿ. ನಾಲ್ಕನೇದಾಗಿ ಕೆಂಪು ಕುಂಕುಮ ಅಥವಾ ಹೂವು, ಕೆಂಪು ಹೂವು ಅಂತೀರಿ, ಅಥವಾ ಕುಂಕುಮದ ಹೂವು ಅಂತೀರಿ, ಅಥವಾ ಕೆಂಪು ಹೂವು ಅಂತೀರಿ. ಈಗ ಗೊತ್ತಾಯ್ತಲ್ಲ, ಕೆಂಪು ಹೂವು ಅಥವಾ ಕೆಂಪು ಕುಂಕುಮದ ಹೂವು ಅಂತ ಕರೀತಾರೆ. ಮೂರನೇದಾಗಿ ಗೊತ್ತಾಯ್ತಲ್ಲ, ಅಲ್ಲ, ನಾಲ್ಕನೇದಾಗಿ ಕರೀತಾರೆ. ಇಲ್ಲ, ಐದನೇದಾಗಿ ಪಚ್ಚ ಕರ್ಪೂರ ಅಂತ ಕರೀತಾರೆ. ಐದನೇದು ಪಚ್ಚ ಕರ್ಪೂರ, ಐದನೇದಾಗಿ ಗೊತ್ತಾಯ್ತಲ್ಲ. ಇಲ್ಲ, ಆರನೇದಾಗಿ ಅಖಿಲ ಮರದ ಚಕ್ಕೆಗಳು. ಎಷ್ಟು? ಆರನೇದಾಗಿ ಗೊತ್ತಾಯ್ತಲ್ಲ. ಏಳನೇದಾಗಿ ಗೋರಜಲ. ಯಾವುದು? ಗೋರಜಲ ಅಂತ ಕರೀತಾರೆ. ಏಳನೇದು. ಎಷ್ಟನೇದು? 7. ಏಳನೇದಾಗಿ ಗೋರಜಲ ಅಂತ ಕರೀತಾರೆ. ಗೊತ್ತಾಯ್ತಲ್ಲ. ಎಂಟನೇದಾಗಿ ಕಸ್ತೂರಿ. ಈ ಒಂದು ಕಸ್ತೂರಿ ಪುಡಿಯನ್ನು ಬಳಸ್ತಾರೆ. ಒಟ್ಟು ಎಷ್ಟು? 8 ದ್ರವ್ಯಗಳೆಲ್ಲ ಬಳಸ್ತಾರೆ. ಮತ್ತೊಮ್ಮೆ ಹೇಳ್ತೀನಿ, ನೋಡ್ಕೊಬಿಡಿ. ಫಸ್ಟ್ ಹೇಳ್ಕೊಬಿಡ್ತೀನಿ, ನೋಡ್ಕೊಬಿಡಿ. ಮೊದಲನೇ ಅದು ಶ್ರೀಗಂಧ,
ಎರಡನೇದು ರಕ್ತಚಂದನ, ಮೂರನೇದು ದೇವದಾರು, ನಾಲ್ಕನೇದು ಕೆಂಪು ಕುಂಕುಮ ಹೂವು ಅಥವಾ ಕುಂಕುಮ ಹೂವು, ಆನಂತರ ಐದನೇದು ಪಚ್ಚ ಕರ್ಪೂರ, ಅನಂತರ ಆರನೇದು ಅಖಿಲ ಮರದ ಚಕ್ಕೆಗಳು, ಅನಂತರ ಗೋರಜಲ ಅಥವಾ ಗೋರಚಾನ್, ಅಥವಾ ಆನಂತರ ಎಂಟನೇದು ಕಸ್ತೂರಿ. ಈಗ ಗೊತ್ತಾಯ್ತಲ್ಲ, ಇಷ್ಟು ದ್ರವ್ಯಗಳೆಲ್ಲ ಬಳಸಿ ಈ ಒಂದು ಅಶ್ವ ಅಥವಾ ಅಶ್ವಿನಿ ಗಂಧದ ಪುಡಿಯೆಲ್ಲ ತಯಾರು ಮಾಡ್ತಾರೆ. ಏನಕ್ಕಾಗುತ್ತೆ ಅಶ್ವಗಂಧ? ಆರೋಗ್ಯಕ್ಕೆ ಆಗುತ್ತೆ ಆಯುರ್ವೇದಿಕಲ್ಲಿ. ಅದು ನಾನು ನಿಮಗೆ ಸಪ್ರೇಟಾಗಿ ಅಶ್ವಗಂಧ ಪಾಠ ಮಾಡ್ತೀನಿ, ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದಷ್ಟು ಮಾಹಿತಿ ಅಶ್ವಗಂಧದ ಬಗ್ಗೆ. ಈಗ ನಾವು ಅಷ್ಟಗಂಧ ನೆನಪಿಟ್ಕೊಳ್ಳಿ. ಅಷ್ಟಗಂಧ ಇದೇನು ಹೇಳ್ತೀವಿ? ಈ ಅಷ್ಟಗಂಧ ಏತಕ್ಕೆ ಬಳಸ್ತೀವಿ ಅಂದರೆ, ಇದು ಕೇಸರಿ ಥರ ಪೌಡರ್ ಇರುತ್ತೆ. ನೀವು ಅಷ್ಟಗಂಧ ಆದರೂ ಅಂದ್ಕೊಳ್ಳಿ, ಅಶ್ವಗಂಧ ಆದರೂ ಅಂದ್ಕೊಳ್ಳಿ, ಅಥವಾ ಕೇಸರಿ ಕಲರ್ ನೋಡ್ರಿ, ಇದು ಕೇಸರಿ ಇರುತ್ತೆ ನೋಡಿ, ಕಾಣಿಸ್ತಾ ಏನಿದೆ? ಕೇಸರಿ ಚಂದನ. ಇದು ಒಂದು ಏನು ಹೇಳ್ತೀರಿ, ಕುಂಕುಮ ಅರಿಶಿನ ಅಂತೀವಲ್ಲ, ಆ ರೀತಿ ಕೇಸರಿ ಇರುತ್ತೆ ನೋಡಿ, ಇಲ್ವಾ? ಇದನ್ನು ನೀವು ಹಣೆಗೆ ಇಟ್ಕೋಬೋದು, ಈ ರೀತಿ ಹಣೆಗೆ ಇಟ್ಕೋಬೋದು ಇಲ್ವಾ? ನೋಡಿ, ಇದು ಪುಡಿ, ಅರಿಶಿನ ಕಲರ್ ಥರ ಪುಡಿ ಇದೆ. ಗಂಧ ಏನು ಗಂಧ? ಅಷ್ಟಗಂಧ. ಫುಲ್ ಸೆಂಟ್ ಇರುತ್ತೆ ಇದು, ಯೆಲ್ಲೋ ಕಲರು, ಫುಲ್ ಸೆಂಟ್ ಇರುತ್ತೆ ಅಷ್ಟಗಂಧ. ಎಷ್ಟು ಅಷ್ಟ ಅಂದರೆ ಎಷ್ಟು? 8 ಅಂದರೆ 8 ಮರಗಳು. ಏನೇನು ಇದಕ್ಕೆ ಮರಗಳು, ಚಕ್ಕೆಗಳು, ಹೂಗಳು ಬಳಸ್ತಾರೆ ಅಂತ ಒಂದು ಸಾರಿ ನಾವು ನೋಡೋಣ. ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಏನೇನಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಮೊದಲು ನಾನು ಹೇಳ್ಬಿಡ್ತೀನಿ. ನೋಡ್ರಿ, ತಾಯ್ತಗಳನ್ನು ಮಾಡೋವಾಗ ಗುರುಗಳಾದವರು, ಮಾಂತ್ರಿಕರು, ಇವರ ಅಷ್ಟಗಂಧನ ಉಪಯೋಗಿಸ್ತಾರೆ. ಮಾಂತ್ರಿಕರು, ಗುರುಗಳು ಎಲ್ಲ. ಹಾಗೆ ಸಾಮಾನ್ಯ ಜನರು ಕೂಡ ಮನೆಗಳಲ್ಲಿ ಈ ಅಷ್ಟಗಂಧವನ್ನು ಹಣೆಗೆ ಇಟ್ಕೊಳ್ಳೋದು ಅಥವಾ ಕೆನ್ನಾಗಿ ಇಟ್ಕೊಳ್ಳೋದು ಅಥವಾ ಇನ್ನೆಲ್ಲ ಇಟ್ಕೊಳ್ಳೋದು ಉಪಯೋಗ ಬರುತ್ತೆ. ಯಾವುದೇ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ, ನೆಗೆಟಿವ್ ಎನರ್ಜಿ ಕಾಟ ಇರೋದಿಲ್ಲ, ದಾರಿದ್ರ್ಯ ಕಾಟ ಇರೋದಿಲ್ಲ. ಇದರಿಂದ ಬಹಳ ಆಕರ್ಷಣೀಯ ಶಕ್ತಿ ಇರುತ್ತೆ. ಗೊತ್ತಾಯ್ತಲ್ಲ? ಇದನ್ನು ನೀವು ಅಶ್ವಗಂಧ ಅಂತೀರೋ, ಅಷ್ಟಗಂಧ ಅಂತೀರೋ, ಸಿಂಧೂರ ತಿಲಕ ಅಂತೀರೋ, ಅಥವಾ ರಕ್ತಚಂದನ ಅಂತೀರೋ, ಶ್ರೀಗಂಧ ಅಂತೀರೋ, ಕೇಸರಿ ಅಂತೀರೋ, ಗೊತ್ತಾಯ್ತಲ್ಲ? ಗೋರಾಜ ಅಂತೀರೋ, ಒಟ್ಟಿನಲ್ಲಿ ಗಂಧ, ಅಷ್ಟಗಂಧ 8 ಗಿಡಮೂಲಿಕೆಗಳಿಂದ ಮಾಡಿರ್ತಾರೆ. ಅದರಲ್ಲಿ ಯಾವುದನ್ನು ಒಂದು ಗಿಡಮೂಲಿಕೆ ಹೆಸರು ಹೇಳಿದ್ರು ಕೂಡ ಇದು ಬರುತ್ತೆ ಅಲ್ವಾ? ಬರಲ್ಲ? ನೀವೇ ಹೇಳಿ. ಕೆಲವರು ಕಾಮೆಂಟ್ ಮಾಡಿದ್ದಾರೆ, ಅಶ್ವಗಂಧ ಅಲ್ಲ ಅದು ಅಷ್ಟಗಂಧ ಅಂತ. ಅದಕ್ಕೆ ನಾನು ಇವತ್ತು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. 8 ಗಿಡಮೂಲಿಕೆಗಳಂದರೆ ಅದರಲ್ಲಿ ಶ್ರೀಗಂಧ ಚಂದ್ರ ಅಂದರೂ ನಡೀತದೆ, ಕುಂಕುಮ ಹೂವು ಚಂದ್ರ ಅಂದರೂ ನಡೀತದೆ, ಅದು ಕೂಡ ಇದಕ್ಕೆ ಹಾಕ್ತಾರೆ. ಕುಂಕುಮ ಚಂದ್ರ, ಗೋರಜ ಅದು ಕೂಡ ಹಾಕ್ತಾರೆ. ಕಸ್ತೂರಿ ಕೂಡ ಹಾಕ್ತಾರೆ. ಹಂಗಾರೆ ಇದು ಕಸ್ತೂರಿ ಗಂಧ ಆಗಲ್ವಾ? ಆಗಪ್ಪ. 8 ಬಳಸಿದ್ದಾರೆ ಇದರಲ್ಲಿ. 8 ಬಳಸಿದ್ದಾರೆ ಅಂದಮೇಲೆ ಯಾವುದನ್ನು ಒಂದು ಹೇಳಿದ್ರು ಕೂಡ ಅದು ಆಗುತ್ತಾ ಇಲ್ವೋ? ಅಶ್ವಗಂಧ ಆದರೂ ಅಂದ್ಕೊಳ್ಳಿ, ಕೇಸರಿ ಗಂಧ ಆದರೂ ಅಂದ್ಕೊಳ್ಳಿ, ಕುಂಕುಮ ಹೂವಿನ ಗಂಧ ಆದರೂ ಅಂದ್ಕೊಳ್ಳಿ, ಶ್ರೀಗಂಧದ ಚಕ್ಕೆಯ ಪುಡಿಯ ಇಂದ ಮಾಡಿದ ಗಂಧ ಆದರೂ ಅಂದ್ಕೊಳ್ಳಿ, ಗೋರಜ ಅದರಿಂದ ಆದರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ದೇವದಾರು ಮರ ಅದರಿಂದನೂ ಮಾಡಿದ್ದಾರೆ, ಅದಾದರೂ ಅಂದ್ಕೊಳ್ಳಿ, ದೇವದಾರು ಮರ. ದೇವದಾರು ಮರನೂ ಹಾಕ್ತಾರೆ ಇದಕ್ಕೆ, ಶ್ರೀಗಂಧನೂ ಹಾಕ್ತಾರೆ, ರಕ್ತಚಂದನೂ ಹಾಕ್ತಾರೆ, ಕುಂಕುಮ ಹೂವು ಹಾಕ್ತಾರೆ, ಗೋರಜಾರ ಹಾಕ್ತಾರೆ. ಅಷ್ಟೇ ಅಲ್ಲ, ಪಚ್ಚಕರ್ಪೂರ ಹಾಕ್ತಾರೆ. ಪಚ್ಚಕರ್ಪೂರ ಗಂಧ ಅನ್ಕೋದ್ರು ಅಂದ್ಕೊಳ್ಳಿ. ಇದು ಏನಕ್ಕೆ ಬಳಸ್ತಾರೆ ಇದನ್ನು? 8 ದ್ರವ್ಯಗಳಿಂದ, 8 ಗಿಡಮೂಲಿಕೆ, ಮರ, ಚಕ್ಕೆ ಹಾಗೂ ದ್ರವ್ಯಗಳಿಂದ ಬಳಸಿದ ಒಂದು ಗಂಧ, ಅಷ್ಟಗಂಧ, 8 ಗಂಧ ಅಂತ ಹೆಸರು. ಗೊತ್ತಾಯ್ತಲ್ಲ? ಆದರೆ 8 ಮರಗಳು ಯಾರ್ದು? ಒಂದು ಸಾರಿ ನೋಡಿ, 8 ಮರಗಳು ಯಾರ್ದು? 8 ಮರಗಳು ಯಾರ್ದಪ್ಪ? ಯಾರಪ್ಪನ ಸೊತ್ತು? ಪ್ರಕೃತಿದು. ಯಕ್ಷಿಣಿ ದೇವತೆ
ಯಕ್ಷದೇವತೆ ಯಕ್ಷಿಣಿ ದೇವತೆ ವನಸ್ಪತಿ ವೃಕ್ಷಗಳ ಕಾಡು ಇರುತ್ತೆ, ವನಸ್ಪತಿ ವೃಕ್ಷ ಇರುತ್ತೆ. ಆ ವೃಕ್ಷಗಳು ಗಿಡಮರಗಳು ಬಳ್ಳಿಗಳು ಐಶ್ವರ್ಯ ಏನಿದೆ ಈಗ ಗಿಡಮರ ಬಳ್ಳಿಗಳೆಲ್ಲ ಐಶ್ವರ್ಯ. ಅದರ ದೇವತೆಗಳು ಒಡೆತನ ಯಾರಿಗಿರುತ್ತೆ? ಯಕ್ಷ ಯಕ್ಷಿಣಿ ಇರುತ್ತೆ. ಅವ್ರದ್ದು ಗಂಧ ಅಂದ್ಕೊಳ್ಳಿ, ಯಾರು ಬೇಡ ಅಂತಾರೆ ಯಕ್ಷ ಯಕ್ಷಿಣಿ ಗಂಧ ಆಗಲ್ಲೇನ್ರಿ? ಅವ್ರದ್ದೇ ಇದು ಆಸ್ತಿ ಯಕ್ಷ ಯಕ್ಷಿಣಿದು ಅಲ್ವಾ? ಬರೀ ನೀವು 8 ಗಂಧ ಅಂದ್ಬಿಟ್ರೆ ಗಂಧ ಅಂದ್ಬಿಟ್ರೆ ಹೆಂಗಪ್ಪ ಅರ್ಥ ಆಗುತ್ತೆ? ಅದೇ ಯಕ್ಷಿಣಿ ಗಂಧನೋ ಯಕ್ಷದೇವನ ಗಂಧನೋ ಕಸ್ತೂರಿ ಗಂಧನೋ ಅಂದರೆ ಒಂದು ಅರ್ಥ ಬರ್ತಿದ್ದಕ್ಕೆ ಅಲ್ವಾ? ಇಂಗ್ಲೀಷರು ಡೋರ್ ಲಾಕ್ ಮಾಡು, ಹಲೋ ಅಂತ ಬಿಟ್ಟೋದ್ರು, ಮಮ್ಮಿ ಡ್ಯಾಡಿ ಅಂತ ಬಿಟ್ಟೋದ್ರು, ಬ್ರದರ್ ಅಂತ ಬಿಟ್ಟೋದ್ರು ಇಂಗ್ಲೀಷರು. ನಮ್ಮ ದೇಶಕ್ಕೆ ಬಂದರು, ಎಲ್ಲ ಲೂಟಿ ಮಾಡಿದ್ರು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡಿದ್ರು, ಎಲ್ಲ ದೋಚ್ಕೊಂಡೋದ್ರು ದೇವಸ್ಥಾನಗಳು ಹೊಡೆದಾಕಿ. ಜೊತೆಗೆ ಇನ್ನೂ ಯಾರ್ಯಾರೋ ಬಂದರು, ಅವರೆಲ್ಲ ಹಾಳು ಮಾಡಿದ್ರು, ಹೋದರು. ಅವ್ರ ಭಾಷೆ ಇನ್ನೂ ಹೋಗಿಲ್ಲ, ಇಲ್ಲೇ ಇದೆ ಅವ್ರ ಭಾಷೆ, ಆ ಸಂಸ್ಕಾರ ಸಂಸ್ಕೃತಿ ಇನ್ನೂ ಉಳ್ಕೊಬಿಟ್ಟಿದೆ ಕೆಲವು DNA ಗಳಲ್ಲಿ. ಕೆಲವರು ನನಗೆ ಕಾಮೆಂಟ್ ಮಾಡಿದ್ರು, ಅವ್ರೇನೇ ಮಾಡಲಿ ಅದು ನನಗೆ ಒಳ್ಳೆಯದು, ಅವ್ರೇನೇ ಮಾಡಲಿ ನಮ್ಗೆ ಒಳ್ಳೆಯದು, ಅವ್ರೇನೇ ನೆಗೆಟಿವ್ ಬರಲಿ ಅದು ನಮ್ಗೆ ಒಳ್ಳೇದಾಗುತ್ತೆ. ಕೆಟ್ಟವರು ಅಥವಾ ತಪ್ಪುಗಳು ಹುಡುಕ್ತಾರಲ್ಲ, ಅವರು ಎಷ್ಟು ತಪ್ಪುಗಳು ಹುಡುಕ್ತಾರೆ ಬೇರೆಯವರು, ಅದು ನಮಗೆ ಒಳ್ಳೆಯದು. ಅವರೇ ನಮಗೆ ಗುರುಗಳು, ಪರಬ್ರಹ್ಮ ಗುರುಗಳು. ಅರ್ಥ ಆಯ್ತಲ್ಲ? ಇರಲಿ ಆ ವಿಚಾರ. ನಾನು ನಿಮಗೆ ಇಂಗ್ಲೀಷ್ ಅವರು ಬಿಟ್ಟೋದ್ರು, ಇನ್ಯಾರೋ ಪರದೇಶದವ್ರು ಬಂದು ಇಲ್ಲಿ ಭಾಷೆಗಳು ಬಿಟ್ಟೋದ್ರು, ಅವ್ರು ಏನನ್ನೋ ಹೆಸರುಗಳಿಗೆ ಬಿಟ್ಟೋದ್ರು. ಹೈದರಾಬಾದ್, ನಿಜಾಮಾಬಾದ್, ಅಫ್ಜಲ್ಪುರ, ಮದರಾಸು ಇವೆಲ್ಲ ಬಿಟ್ಟೋಗ್ಬಿಡ್ರಿ ಅವಾಗ ಅಲ್ವಾ? ಇನ್ನೂ ಏನೇನೋ ಬಿಡ್ರಿ, ಆ ಸರ್ಕಲ್ಲು ಈ ಸರ್ಕಲ್ಲು ಇನ್ನೊಂದು ಸರ್ಕಲ್ಲು ಮತ್ತೊಂದು ಸರ್ಕಲ್ಲು ಅಲ್ವಾ? ಆದರೆ ಎಲ್ಲ ಬಿಟ್ಟೋದ್ರು. ಇವಾಗೆಲ್ಲ ಸ್ವಲ್ಪ ಅದನ್ನು ಎಡಿಟ್ ಮಾಡ್ತಿದ್ದಾರೆ ನಮ್ಮವರು, ಒಳ್ಳೆಯದು ಎಡಿಟ್ ಮಾಡ್ತಿದ್ದಾರೆ ಅಲ್ವಾ? ಅದನ್ನೇ ನಾವಿನ್ನೂ ಅಳವಡಿಸ್ಕೊಂಡು ಹೋಗಿದ್ದೀರಿ. ಭಾಷೆನೂ ಅಷ್ಟೇ, ಬರೀ ಆ ಭಾಷೆ ಈ ಭಾಷೆ ಅವರೆಲ್ಲ ಬಿಟ್ಟೋಗ್ಬಿಟ್ರು. ಬೇರೆ ದೇಶದವ್ರು ಬಂದಿಲ್ಲ, ಫ್ರೆಂಚರು ಬಂದು, ಡಚ್ಚರು ಬಂದರು, ಗ್ರೀಕರು ಬಂದರು, ಇಂಗ್ಲೀಷವ್ರು ಬಂದರು, ಇನ್ಯಾರೋ ಬಂದರು, ಎಲ್ಲ ದೋಸ್ಕೊಂಡ್ರು. ಅವ್ರ ಭಾಷೆ ಸಂಸ್ಕೃತ ಅವ್ರು ತಿನ್ನೋದು ಕುಡಿಯೋದು ಅದು ಇದೆಲ್ಲ ಬಿಟ್ಟೋಗ್ಬಿಟ್ರು. ಅದೆಲ್ಲ ನಾವು ಇನ್ನೂ ಅಳವಡಿಸ್ಕೊಬಿಟ್ಟಿದ್ವಿ, ಇನ್ನೂ ನಾವು ಕಳಿಸಿಲ್ಲ, ನಮ್ಮ ಮೈಂಡ್ಗಳಿಂದ ಹೋಗಿಲ್ಲ ಅದು ಅಲ್ವಾ? ನಮ್ಮ ದೇಶದ ಯಾರಿಗೂ ಬೇಕಾಗಿಲ್ಲ ಇಲ್ಲಿನ ಸಂಸ್ಕಾರ ಸಂಸ್ಕೃತಿ ಇದೆಲ್ಲ, ಅವ್ರ ಭಾಷೆಗಳು ಅಲ್ವಾ? ಅದು ಬೇಕು, ಅವ್ರ ಸಂಸ್ಕಾರ ಬೇಕು, ಸಂಸ್ಕೃತಿ ಬೇಕು. ಹಂಗಾಗ್ಬಿಟ್ಟಿದೆ ಕೆಲವ್ರಿಗೆ. ಹಂಗಂತ ಎಲ್ಲರೂ ಅಲ್ಲ, ದೇಶಪ್ರೇಮ ಇರೋರು, ದೇಶಪ್ರೇಮಿಗಳು, ಸಂಸ್ಕಾರ ಸಂಸ್ಕೃತ ಫಾಲೋ ಮಾಡೋರು ಇದ್ದಾರೆ ಬೇಜಾರು, ಬಿಡಿ, ಅದು ಬೇರೆ ವಿಚಾರ. ನೋಡ್ರಿ, ಅಶ್ವಿನಿ ಕುಮಾರರು ಕೇಳಿದ್ರೆ ನೋಡ್ರಿ ನೀವು, ಅಶ್ವಿನಿ ಕುಮಾರ್ ಯಾರಪ್ಪ? ತಥಾಸ್ತು ದೇವತೆಗಳು, ತಥಾಸ್ತು ಅನ್ನೋ ದೇವತೆಗಳು. ಯಾರು? ಅಶ್ವಿನಿ ಕುಮಾರರು. ಯಾರ ಮಕ್ಕಳು ಇವರು? ಸೂರ್ಯ ಭಗವಾನ ಮಕ್ಕಳು. ಅಶ್ವ ಅಂದರೆ ಯಾರು? ಅಶ್ವಿನಿ ಅಂದರೆ ಏನು? ಅಶ್ವ ಅಂದರೆ ಕುದುರೆ. ಅಶ್ವಿನಿ ಕುಮಾರರು ಅಂದರೆ ಯಾರು? ಜೋಡಿ, ಟ್ವಿನ್ಸ್ ಅಂತಿರಲ್ಲ, ಅವಳಿ ಜವಳಿ ಮಕ್ಕಳು ಟ್ವಿನ್ಸು ಅವರು. ಆದರೆ ಅವರಿಗೆ ಕುದುರೆ ಮುಖ ಇರುತ್ತೆ, ಕುದುರೆ ಗಂಧ ಇರುತ್ತೆ ಅವರಿಗೆ, ಕುದುರೆ ಗಂಧ, ಅಶ್ವಗಂಧ, ಕುದುರೆ ಗಂಧ ಇರುತ್ತೆ, ಅಶ್ವಗಂಧ ಅವ್ರಿಗೆ, ಅಶ್ವಿನಿ ಕುಮಾರ್ಗೆ. ಅಶ್ವಗಂಧ ಅಂದರೆ ಏನು? ನೀವು ಬೈತಿರಲ್ಲ ಯಾರಿಗಾದರೂ, ಅವ್ನಿಗೇನು ಗೊತ್ತೇ ಇಲ್ಲ, ಅವ್ನಿಗೇನು ಗಂಧನೇ ಗೊತ್ತಿಲ್ಲ ಅದ್ರ ಬಗ್ಗೆ, ಅವಳಿಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಗಂಧನೇ ಗೊತ್ತಿಲ್ಲ, ಬರೀ ಬೋಲ್ಡ್ ಬಿಡ್ತಾರೆ, ಬುರುಡೆ ಬಿಡ್ತಾರೆ ಅಂತಿರಲ್ಲ, ಹಾಗೆ ಗಂಧನೇ ಗೊತ್ತಿಲ್ಲ ಅಂತಿರಲ್ಲ, ವಾಸನೆ ಗೊತ್ತಿಲ್ಲ ಅಂತ. ಅಷ್ಟೇ ಯಾಕ್ರಿ, ಕತ್ತೆಗೇನೋ ಗೊತ್ತು ಕಸ್ತೂರಿ ಗಂಧ, ಕತ್ತೆಗೇನೋ ಗೊತ್ತು ಕಸ್ತೂರಿ ವಾಸನೆನ ಗಂಧನ, ಕತ್ತೆಗೇನೋ ಗೊತ್ತು ಕಸ್ತೂರಿ ವಾಸನೆನ ಗಂಧನ ಅಂತೀರ ನೀವು, ಹಾಗೆ ಅಲ್ವಾ? ಹಾಗೆ ಗಂಧ ಗೊತ್ತಿಲ್ಲ ಅಂತೀರ ಯಾರನ್ನಾದರೂ ಬೈಬೇಕಾರೆ, ಹೌದಾ ಇಲ್ಲೋ? ಅಶ್ವಿನಿ ಕುಮಾರ್ ಅಂದರೆ ಯಾರು ಗೊತ್ತಾ? ಸೂರ್ಯ ಭಗವಾನ್ ಮಕ್ಕಳು, ಗೊತ್ತಾಯ್ತನ್ರಿ? ಅವರು ಜಗನ್ಮಾತೆ ಸೂರ್ಯ ಭಗವಾನನಿಗೆ ಇಬ್ಬರು ಹೆಂಡ್ತಿರಲ್ಲ, ಒಬ್ಬರೇ ಇರ್ತಾರೆ. ಆಕೆ ಹೆಸರು ಸಂಧ್ಯಾ ಜಗನ್ಮಾತೆ ಒಬ್ಬಳೇ. ಆಕೆ ಏನು ಮಾಡ್ತಾಳಪ್ಪ ಅಂದರೆ, ಸೂರ್ಯ ಭಗವಾನನ ಜ್ಞಾನ ಇರುತ್ತಲ್ಲ, ಅದು ಭಾಳ ಅಗಾಧವಾದ ಅನಂತಪಟ್ಟು ಅದು ಜ್ಞಾನ ಸೂರ್ಯನು, ಜಗನ್ನಾಟಕ ಸೂತ್ರಧಾರಿ ಆ ಶ್ರೀಮನ್ನಾರಾಯಣ ಸೂರ್ಯ ಭಗವಾನ ಸೂರ್ಯನಾರಾಯಣನ ಒಂದು ಶಕ್ತಿ, ಅಷ್ಟು ಜ್ಞಾನ ಇರುತ್ತೆ. ಆದರೆ ಆತನ ಹೆಂಡತಿ ಪತ್ನಿ, ಧರ್ಮಪತ್ನಿ ಸಂಧ್ಯಾ ಮಾತೆ, ಆತನು ಹೇಳ್ತಕ್ಕಂಥ ಶಿಷ್ಟಾಚಾರಗಳು, ಸಂಸ್ಕಾರ ಸಂಸ್ಕೃತ ಆಕೆಗೆ ತಲೆಗೆ ಹತ್ತಲ್ಲ.
ಆತನ ಹೇಳೋದೆಲ್ಲ ಕೂತ್ಕೊಂಡ್ರೆ ತಪ್ಪು ನಿಂತ್ಕೊಂಡ್ರೆ ತಪ್ಪು ಅಂತಿರಲ್ಲ ನಿಮ್ಮ ಮನೆಗಳಲ್ಲಿ ಯಾರಾದರೂ. ಕೂತ್ಕೊಂಡ್ರೆ ತಪ್ಪಿಡ್ತಾರೆ, ನಿಂತ್ಕೊಂಡ್ರೆ ತಪ್ಪಿಡ್ತಾರೆ, ಮಲ್ಕೊಂಡ್ರೆ ತಪ್ಪಿಡ್ತಾರೆ, ಆ ಕಡೆ ಓಡಾಡ್ತಾ ಇದ್ರೆ ತಪ್ಪಿಡ್ತಾರೆ, ತಿಂತಾದ್ರೆ ತಪ್ಪಿಡ್ತಾರೆ, ಮಲ್ಕೊಂಡಿದ್ರೆ ತಪ್ಪಿಡ್ತಾರೆ ಅಂತಿರಲ್ಲ. ಅಯ್ಯೋ ಇವ್ರ ಹತ್ರ ಆಗಲ್ಲ ಹೇಗಕ್ಕೆ ಅಂತ. ಹಾಗೆ ಸೂರ್ಯ ಭಗವಾನ್ ಹತ್ರ ಹೇಗಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಹತ್ರ ಜೀವನ ಮಾಡೋಕ್ಕಾಗಲ್ಲ, ಇವ್ರ ಹತ್ರ ಕಷ್ಟ, ಕೂತ್ಕೊಂಡ್ರೆ ತಪ್ಪಿಡ್ತಾರೆ, ನಿಂತ್ಕೊಂಡ್ರೆ ತಪ್ಪಿಡ್ತಾರೆ ಅಂದ್ಬಿಟ್ಟು ಯಾರು ಆ ಜಗನ್ಮಾತೆ ಸಂಧ್ಯಾ ಮಾತೆ ಮನೆ ಬಿಟ್ಟು ಹೊರಟೋಗ್ಬಿಡ್ತಾಳೆ, ತಪ್ಪಿಸ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ್ತಾಳೆ, ಬೇಜಾರಾಗ್ಬಿಡ್ತಾವೆ. ಈತನ ಹತ್ರ ಸಂಸಾರ ಮಾಡೋದೇ ಬೇಡ, ಯಾವಾಗೂ ತಪ್ಪುಗಳು ಎಣಿಸ್ತಾನೆ ಅಂದ್ಬಿಟ್ಟು. ಯಾಕಂದರೆ ಸೂರ್ಯ ಭಗವಾನ ಅಷ್ಟು ಮಹಾನುಭಾವ, ಜ್ಞಾನಿ ಅವನು. ಬೆಳಕು, ಜಗತ್ತಿಗೆ ಬೆಳಕು ಕೊಡ್ತಾನೆ ಅಂಥವನು. ಅನ್ನ ಕೊಡ್ತಾನೆ, ಅನ್ನ ಬೆಳೆಯುವ ಗಿಡ ಮರ ಬಳ್ಳಿಗಳಿಗೆ, ದವಸ ಧಾನ್ಯಗಳಿಗೆ ಎನರ್ಜಿ, ಶಕ್ತಿ ಕೊಡ್ತಾನೆ ಸೂರ್ಯ ಭಗವಾನ. ಋಷಿಮುನಿಗಳಿಗೆ, ನಮ್ಮಂಥ ಗುರುಗಳಿಗೆಲ್ಲ ಆತ ಶಕ್ತಿ ಕೊಡ್ತಾನೆ ಅಲ್ವಾ. ಅಷ್ಟು ಮಹಾನುಭಾವ. ಆತನ ಹತ್ರ ಇರಬೇಕಂದ್ರೆ ತುಂಬ ನಾವು ಭಾಳ ತಾಳ್ಮೆ ವಹಿಸ್ಬೇಕು, ಶಿಸ್ತಿನಿಂದ ಇರಬೇಕಾಗುತ್ತೆ. ಈಕೆಗೆ ಆಗಲಿಲ್ಲ ಅದು, ಪಾಪ ತಾಳ್ಮೆ ಕಳ್ಕೊಬಿಟ್ಲು ಯಾರೋ ಸಂಧ್ಯಾ ಮಾತೆ. ಅದಕ್ಕೆ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಎಲ್ಲ ಆತನಿಗೆ ಯಾರಿಗೂ ಸಿಗಬಾರ್ದು ಅಂದ್ಬಿಟ್ಟು ಹೊರಟೋಗ್ಬಿಡ್ತಾಳೆ ಮನೆ ಬಿಟ್ಟು. ಇದೇ ರೀತಿ ಎಷ್ಟೋ ಜನ ಹೆಣ್ಮಕ್ಳು ಮಾಡ್ತಾರೆ. ಹೋಗ್ಬಿಟ್ಟು ಎಲ್ಲೋ ಒಂದು ಕಾಡಲ್ಲೇ, ಬೆಟ್ಟದಲ್ಲೇ, ಗುಡ್ಡದಲ್ಲೇ ಕೂತ್ಕೊಬಿಡ್ತಾಳೆ. ಅಲ್ಲಿ ಹಣ್ಣು ಹಂಪ್ಲ ಗೆಡ್ಡ ಗೆಣಸು ತಿನ್ಕೊಂಡು ಯಾರೋ ಜೊತೆ, ಬೇರೆಯವ್ರ ಜೊತೆ. ಆದರೆ ಸೂರ್ಯ ಭಗವಾನ ಹುಡುಕದೇ ಇರ್ತಾನೆ. ಆತ ಮಹಾಜ್ಞಾನಿ, ಆತಂದು ಯಾವುದೋ ಒಂದು ಸೈನ್ಯ ಇದೆ, ಹುಡುಕ್ಲೇಬೇಕಲ್ವಾ. ಹುಡ್ಕೋಣ ಅಂತ ಪ್ರಯತ್ನ ಪಡ್ತಾನೆ. ಹೆಂಡ್ತಿ ಹೋಗ್ಬಿಡಲ್ಲ ಮನೆ ಬಿಟ್ಟು ಅಂದ್ಬಿಟ್ಟು, ಎಲ್ಲೋ ಹುಡ್ಕೋ ಬರಬೇಕಲ್ಲ ಅಂದ್ಬಿಟ್ಟು ಹಂಗಂತೇಳಿ ಆತ ಸುಮ್ಮನೆ ಕೂತ್ಕೊಳ್ಳಲ್ಲ, ಹುಡ್ಕೊಂಡು ಹೋಗ್ತಾನೆ. ಲಾಸ್ಟಿಗೆ ಆಕೆ ಪತ್ತೆ ಆಗ್ತಾಳೆ. ಯಾವ ರೀತಿ ಪತ್ತೆ ಆಗ್ತಾಳೆ? ಆಕೆ ಕುದುರೆ ರೂಪದಲ್ಲಿರ್ತಾಳೆ. ಕುದುರೆ ರೂಪದಲ್ಲಿ ಅಂದರೆ ಕತೆಗಳಲ್ಲಿ ಬರೆಯೋವಾಗ ಬೇರೆ ಬೇರೆ ಥರ ಬರೆದ್ಬಿಡ್ತಾರೆ, ನೀವು ಅದನ್ನೇ ನಿಜ ಅಂದ್ಕೋಬೇಡಿ. ಕುದುರೆ ರೂಪದಲ್ಲಿರ್ತಾಳೆ ಆಕೆ. ಭಾಳ ಸುಂದರವಾಗಿ, ನೋಡೋಕ್ಕೆ ಚೆನ್ನಾಗಿ, ಒಳ್ಳೆ ಥರ, ಒಳ್ಳೆ ಸೌಮ್ಯವಾಗಿ, ಒಳ್ಳೆ ವಾತಾವರಣ ಅದು. ಪ್ರಶಾಂತವಾದ ಗಿಡ ಮರ ಬಳ್ಳಿ, ಬೆಟ್ಟ ಗುಡ್ಡ, ಹೂಗಳು, ನದಿ ಸಾಗರ ಇರೋಂಥ ಜಾಗ ಅದು, ಪ್ರಶಾಂತವಾದ ಜಾಗ. ಅಲ್ಲೆಲ್ಲರೂ ಚೆನ್ನಾಗೇ ಇರ್ತಾರೆ, ಅದು ಬೇರೆ ವಿಚಾರ ಬಿಡಿ ಅಲ್ವಾ. ಅಲ್ಲಿನ ವಾತಾವರಣಕ್ಕೆ ತಕ್ಕಂಗೆ, ಪ್ರಕೃತಿ ತಕ್ಕಂಗೆ ಇರ್ತಾಳೆ ಆಕೆ, ಭಾಳ ಸುಂದರವಾಗಿ. ಅದಕ್ಕೆ ಇವರು ಕುದುರೆ ರೂಪದಲ್ಲಿದ್ದರು ಅಂತ ಗ್ರಂಥಗಳಲ್ಲಿ ಬರೆಯೋವಾಗ ಬರೆದ್ಬಿಡ್ತಾರೆ, ಕುದುರೆನೇ ಆಗ್ಬಿಟ್ಟಿದ್ಲು ಆಕೆ ಅಂತ. ಯಾರಿಗೆ ಕಾಣಬಾರ್ದು, ಸೂರ್ಯ ಭಗವಾನ್ ಹುಡ್ಕಕ್ಕೆ ಬರ್ತಾನೆ, ತನ್ನ ಗಂಡ ಹುಡ್ಕಕ್ಕೆ ಬರ್ತಾನೆ, ಆತನ ಕೈಗೆ ಸಿಗಬಾರ್ದು ಅಂದ್ಬಿಟ್ಟು ಆ ಥರ ಆಗ್ಬಿಟ್ಟಿರ್ತಾಳೆ. ಯಾರು? ಸಂಧ್ಯಾ ಮಾತೆ. ಕತೆಗಳಲ್ಲಿ ಬರೆಯೋವಾಗ ಆಕೆ ಕುದುರೆ ಆಗಿದ್ಲು, ಕುದುರೆ ರೀತಿ ಇದ್ಲು, ರೂಪ ಚೇಂಜ್ ಮಾಡ್ಕೊಂಡಿದ್ದಂತ ಇದ್ದರೂ ಇರ್ಬೋದು. ಆಗಿನ ಕಾಲದಲ್ಲಿ ಎಲ್ಲರಿಗೂ ದಿವ್ಯ ಶಕ್ತಿಗಳಿತ್ತು. ಯಾವ ರೂಪ ಬೇಕಾದ್ರೂ ಅವ್ರು ತಾಳ್ತಾರೆ, ಏನು ರೂಪ ಬೇಕಾದ್ರೂ ತಾಳ್ತಾರೆ. ಆ ಥರ ರೂಪಧಾರಣ ಶಕ್ತಿ ಇತ್ತು. ಅಷ್ಟಮಹಾಸಿದ್ಧಿಗಳಲ್ಲಿ ಅದೊಂದು. ಅಷ್ಟಮಹಾಸಿದ್ಧಿಗಳಲ್ಲಿ ಹನುಮಂತ ದೇವರಿಗೆ ಅಷ್ಟಮಹಾಸಿದ್ಧಿಗಳಿದೆ. ಹಾಗೆ ಅದು ಒಂದು ರೂಪಧಾರಣೆ ಮಾಡೋದು. ನಾಗದೇವತೆಗಳೆಲ್ಲ ಬೇರೆ ರೂಪ ಮಾಡ್ತಾರಲ್ಲ, ತಾಳ್ತಾರಲ್ಲ, ಹಾಗೆ ಸಂಧ್ಯಾ ಮಾತೆ ಕುದುರೆ ರೂಪ ತಾಳಿದ್ಲು ಅಂತ ಇದು ಸೂರ್ಯ ಭಗವಾನ್ಗೆ ಗೊತ್ತಾಗುತ್ತೆ. ಅದಕ್ಕೆ ಸೂರ್ಯ ಭಗವಾನಿನ ಹತ್ರ ಹೋದರೆ, ಮನೆಗೆ ಹೋಗೋಣ ಬಾ ಅಂದರೆ ಆಕೆ ಕೇಳೋದಿಲ್ಲ, ಮೊದಲೇ ಕುದುರೆ ರೂಪ ತಾಳ್ಬಿಟ್ಟಿದ್ದಾಳೆ, ಯಾರಿಗೂ ಕಾಣಬಾರ್ದು ಸಿಗಬಾರ್ದು ಅಂತ. ಅದಕ್ಕೆ ಸೂರ್ಯ ಭಗವಾನ್ ಒಂದು ಪ್ಲ್ಯಾನ್ ಮಾಡ್ತಾನೆ. ಆತ ಮಹಾಜ್ಞಾನಿ, ಆತ ಕೂಡ ಕುದುರೆ ರೀತಿ ಆಗಿಬಿಡ್ತಾನೆ. ಕುದುರೆ ರೀತಿ ಆಗಿಬಿಟ್ಟು ಆಕೆ ಜೊತೆ ಓಡಾಡೋದು ಮಾಡೋದು ಮಾಡ್ತಾನೆ, ಪ್ರೀತಿ ಗಳಿಸ್ತಾನೆ. ಆಮೇಲೆ ಮದುವೆನೂ ಮಾಡ್ಕೊತಾನೆ. ಆಮೇಲೆ ಮಕ್ಕಳು ಆಗುತ್ತೆ. ಅವೇ ಕುದುರೆ ಮಕ್ಕಳು, ಎರಡು ಜೋಡಿ ಟಿನ್ಸ್ ಮಕ್ಕಳು, ಅಶ್ವಿನಿ ಕುಮಾರರು ಅಂತ. ಅವರೇ ಮಹಾಭಾರತದಲ್ಲಿ ನೆಕ್ಸ್ಟು ನಕಲ ಸಹದೇವವಾಗಿ ಹುಡ್ತಾರೆ. ಮಹಾಭಾರತದಲ್ಲಿ ನೆಕ್ಸ್ಟ್ ಅವರು ಇನ್ನೊಂದು ಜನ್ಮದಲ್ಲಿ ನಕಲ ಸಹದೇವರಾಗಿ ಹುಡ್ತಾರೆ. ಅಶ್ವಿನಿ ಕುಮಾರ ಅಂದರೆ ಯಾರಪ್ಪ ಅಂದರೆ, ಗಿಡ ಮರ ಬಳ್ಳಿಗಳಿಗೆಲ್ಲ ಶಕ್ತಿ ಕೊಡ್ತಕ್ಕಂಥವ್ರು. ವೈದ್ಯಕೀಯ ಅಂದರೆ ಏನು? ಆಯುರ್ವೇದ, ಕಾಯಿಗಳು, ಬೇರುಗಳು, ಗಿಡಗಳು, ಎಲೆಗಳು, ತೊಗಟೆಗಳು, ಅದಕ್ಕೆ ಶಕ್ತಿ ಕೊಡ್ತಕ್ಕಂಥವ್ರು ಅಶ್ವಿನಿ ಕುಮಾರರು. ಅಶ್ವಿನಿ ಕುಮಾರ ಅಂದರೆ ಏನು? ಅಶ್ವ ಕುಮಾರರು. ಅಶ್ವ ಅಂದರೆ ಯಾರು? ಕುದುರೆ. ಅಶ್ವಿನಿ ಅಂದರೆ ಯಾರು? ಈಗ ಸೂರ್ಯ ಭಗವಾನನೂ ಕುದುರೆ, ಅವರಮ್ಮ ಸಂಧ್ಯಾ ಮಾತನೂ ಕುದುರೆ ಆಗಿದ್ದಾಳೆ. ಆ ಕುದುರೆಗಳಿಗೆ ಹುಟ್ಟಿದ ಮಕ್ಕಳಿವು ಎರಡು ಟಿನ್ಸು. ಅದಕ್ಕೆ ಇವಾಗ ಅಶ್ವಿನಿ ಕುಮಾರರು ಅಂತ ಹೆಸರು. ಕುದುರೆಗಳಿಂದ ಹುಟ್ಟಿದ ಮಕ್ಕಳಿಗೆ ಇನ್ನೇನು ಇಡ್ತಾರೆ? ಅಶ್ವಿನಿ ಕುಮಾರರು ಅಂತ ಹೆಸರಿಟ್ರು. ಇವರು ಮಹಾವೈದ್ಯರಾದರು. ಮಹಾವೈದ್ಯರಂದ್ರೆ ಏನು? ಗಿಡಮೂಲಿಕೆಗಳ ಬಗ್ಗೆ ತಿಳ್ಕೊಂಡ್ರು. ಯಾವ ಎಲೆನಲ್ಲಿ ಏನು ವೈದ್ಯಕೀಯ ಶಕ್ತಿ ಇರುತ್ತೆ, ಆಯುರ್ವೇದ ಶಕ್ತಿ ಇರುತ್ತೆ, ಯಾವ ರೋಗನ ವಾಶ ಮಾಡುತ್ತೆ, ಯಾವ ಗಡ್ಡೆ ಗೆಣಸಲ್ಲಿ ಏನು ಶಕ್ತಿ ಇರುತ್ತೆ, ಯಾವ ಬೇರಲ್ಲಿ ಏನು ಶಕ್ತಿ ಇರುತ್ತೆ, ಯಾವ ತೊಗಟೆನಲ್ಲಿ ಏನು ಬೇಕು, ಯಾವ ಕಾಳುಗಳಲ್ಲಿ ಏನಿರುತ್ತೆ, ಪ್ರಕೃತಿನಲ್ಲಿ ಇರ್ತಕ್ಕಂಥ ಗಿಡ ಮರ ಬಳ್ಳಿಗಳಲ್ಲಿ, ಇದನ್ನೆಲ್ಲ ಮಹಾನ್ ಜ್ಞಾನಿಗಳಾದರು ಈ ಅಶ್ವಿನಿ ಕುಮಾರರು. ಕಾರಣ ಏನಪ್ಪ ಅಂದರೆ, ಅವ್ರ ತಂದೆ ಸೂರ್ಯ ಭಗವಾನ ಬೆಳಗ್ಗೆ ಪೂರ್ವದಲ್ಲೇ ಉದಯ ಆಗ್ತಾನೆ. ಆಮೇಲೆ ಮೇಲುಗಡೆ ಹೋಗ್ತಾ ನೆತ್ತಿ ಮೇಲೆ ಬಂದು, ಆಮೇಲೆ ಹೋಗ್ತಾ ಪಶ್ಚಿಮದಲ್ಲಿ ಅಸ್ತಂಗತ ಆಗ್ತಾನೆ. ಅಂದರೆ ಅಲ್ಲಿ ಮಾಯ ಆಗ್ತಾನೆ ಪಶ್ಚಿಮದಲ್ಲಿ. ಆದರೆ ಇವರು ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ಬೆಳಗ್ಗೆ ಇವರು ಶುರು ಮಾಡಿದ್ರೆ, ಅಶ್ವಿನಿ ಕುಮಾರರು
ಎಲ್ಲ ಕಡೆ ದೇವಸ್ಥಾನಗಳು, ಮಠಗಳು, ಭಕ್ತರು ಯಾರಿದ್ದಾರೆ, ಪೂಜೆ ಯಾರು ಮಾಡ್ತಾರೆ, ಪುಣ್ಯ ಕೆಲಸಗಳು ಏನು ಮಾಡ್ತಾರೆ, ಅವ್ರನ್ನೆಲ್ಲ ನೋಡ್ಕೊಂಡು ಮೇಲೆ ಹೋಗ್ತಿರ್ತಾರೆ. ಇವರು ಕೂಡ ಹೋಗ್ತಾರೆ. ಇವರು ಹೋಗೋವಾಗ ಅದರಲ್ಲಿ ಇವರು ಸಂಜೆ ಟೈಮ್ ಹೋಗ್ತಾರೆ. ಸಂಜೆ ಟೈಮ್ ಅಂದರೆ 5:30 ಮೇಲೆ ಹೋಗ್ತಾರೆ. 5:30 ಮೇಲೆ ಹೋಗ್ತಾರೆ ಇವರು. 6 ಗಂಟೆ 7 ಗಂಟೆವರೆಗೂ ಹೋಗ್ತಾರೆ. ಆಗ ಇವರು ಹೋಗ್ತಾ ದೇವಸ್ಥಾನಗಳು, ಮಠಗಳು, ಯಾರ್ಯಾರು ಮನೆಗಳಲ್ಲಿ ಯಾರ್ಯಾರು ದೇವ್ರ ಪೂಜೆ ಮಾಡ್ತಾರೆ, ಯಾರ್ಯಾರು ದೀಪ ಹಚ್ತಾರೆ ಮನೆಗಳಲ್ಲಿ ಸಂಜೆ ಟೈಮು, ಅವ್ರಿಗೆಲ್ಲ ಅವ್ರು ಏನೇನು ಕೇಳ್ಕೊತಾರೆ, ನನಗೆ ಅದು ಬೇಕು ಇದು ಬೇಕು, ಒಳ್ಳೇದು ಮಾಡು, ಅದು ಮಾಡು, ಇದು ಮಾಡು ಅಂತ ಕೇಳ್ಕೊತಾರಲ್ಲ, ಅವ್ರಿಗೆಲ್ಲ ತಥಾಸ್ತು 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 ಅಂದ್ಕೊಂಡು ಹೋಗ್ತಾರೆ ಅಶ್ವಿನಿ ಕುಮಾರ್. ಇವ್ರನ್ನ ತಥಾಸ್ತು ದೇವತೆಗಳು ಅಂತ ಕರೀತಾರೆ ಅಶ್ವಿನಿ ಕುಮಾರ್ಗೆ. ಅವರು ವೈದ್ಯರು, ಮಹಾ ವೈದ್ಯರು. ಹಾಗೆ ವರ ಕೊಟ್ಟರೆ ಅವರು ನಮ್ಮ ಆರೋಗ್ಯ ಭಾಗ್ಯ ಬರುತ್ತೆ, ಐಶ್ವರ್ಯ ಬರುತ್ತೆ, ಈ ಥರ ಎಲ್ಲ ಬರುತ್ತೆ, ಸಮಸ್ಯೆಗಳ ಬಗ್ಗೆ ಇರುತ್ತೆ. ಅಶ್ವಿನಿ ಕುಮಾರರು ಅಂತಾರೆ. ಅದೇ ಸೂರ್ಯ ಭಗವಾನ್ಗೆ ಸಪ್ತಾಶ್ವ ರಥಮಾರೋಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಹನ್ನ ಅಂತ ಹೇಳ್ತೀವಿ. ಸೂರ್ಯ ಭಗವಾನ್ಗೆ 7 ಕುದುರೆಗಳಿರುತ್ತೆ ಅಲ್ವಾ, 7 ಕುದುರೆಗಳು. ಇವರು ಟಿನ್ಸು, 1 ಕುದುರೆ ಅನ್ಕೊಬಿಡಿ, 2 ಸೇರಿ, ಅಥವಾ ಅವ್ರ ಮಿಸ್ಸಸ್ಸು 1 ಕುದುರೆ ಅನ್ಕೊಬಿಡಿ, ಅಥವಾ ಅವರೇ 1 ಕುದುರೆ ಅನ್ಕೊಬಿಡಿ, ಯಾರು ಸೂರ್ಯ ಭಗವಾನ್. ಒಟ್ಟು 8 ಕುದುರೆ ಆಗೈತೆ. ಈಗ ಅಶ್ವಗಂಧ ಅದು ಬೇರೆ ಇದೆ, ಇದಲ್ಲ, ಅದು ಬೇರೆ ಇದೆ ಅಶ್ವಗಂಧ. ಅದಕ್ಕೆ ಅಶ್ವಗಂಧ ಮರ. ಈ ಎಲ್ಲ ಉಡ್ಡುಗಳಿದಾವಲ್ಲ, ಶ್ರೀಗಂಧ, ರಕ್ತಚಂದನ, ಆಮೇಲೆ ಕುಂಕುಮ ಹೂವು, ಪಚ್ಚಕರ್ಪೂರ, ಗೊರಜ, ಆಮೇಲೆ ದೇವದಾರು, ಇವೆಲ್ಲವೂ ಸೇರಿದರೆ 8 ಗಿಡಮೂಲಿಕೆಗಳು, ಆಮೇಲೆ 1 ಕರ್ಪೂರ, ಇವೆಲ್ಲ ಸೇರಿದರೆ ಅಷ್ಟಗಂಧ ಆಗುತ್ತೆ. ಸಪ್ರೇಟಾಗಿ ಒಂದೇ ಒಂದು ಬರೀ ಅಶ್ವಗಂಧ ಅಂತ ಕೂಡ ಒಂದಿದೆ ಗಿಡಮೂಲಿಕೆ, ಅದರದ್ದು ಪೌಡ್ರು, ಅದು ಬರೀ ಅಶ್ವಗಂಧ. ಒಂದೇ ಒಂದು ಗಿಡ ಇರುತ್ತೆ ಅಶ್ವಗಂಧ ಅಂತ ಗಿಡ, ಅದರದ್ದು ಪೌಡ್ರು ಅಶ್ವಗಂಧ. ಅದು ಆರೋಗ್ಯಕ್ಕೆ ಬೇಕು. ನರನಾಡಿಗಳು, ಇನ್ನೊಂದು ಮತ್ತೊಂದು, ನಮ್ಮ ಶರೀರ, ಹೃದಯ, ಬ್ರೈನು, ಶ್ವಾಸಕೋಶ, ಮೂಳೆಗಳು, ಮಾಂಸಗಳು ಎಲ್ಲ ಸರಿ ಮಾಡೋಕ್ಕೆ, ಕರಳು ಗಿರಳು, ಕಿಡ್ನಿ ಎಲ್ಲ ಅಶ್ವಗಂಧ, ಅದು ಸಪ್ರೇಟ್. ಓಕೆನಾ? ಆದರೆ ಇದು ಅಷ್ಟಗಂಧ ಅಂತ ಎಲ್ಲರೂ ಕರೀತಾರೆ. ಅದರ ಬದಲಾಗಿ ನೀವು ಅಶ್ವಿನಿ ಗಂಧ ಅಂತ ಕರೆದ್ರೆ ಒಳ್ಳೆಯದು. ಅಶ್ವಿನಿ ಗಂಧ ಅಂತ ಕರೆದ್ರೆ, ಯಾಕಂದರೆ ಅಶ್ವಿನಿ ಕುಮಾರರು ವೈದ್ಯರು, ಅವ್ರ ಹೆಸರು ಇರಲಿ. ಅಶ್ವಗಂಧ, ಅಶ್ವಿನಿ ಗಂಧ. ಓಕೆನಾ? ಇಷ್ಟು ಹೇಳ್ತಾ ನಾನು ಈ ಕಾರ್ಯಕ್ರಮ ನಿಮ್ಗೆ ಮುಗಿಸ್ತಾ ಇದ್ದೀನಿ. ಏನೆಲ್ಲ ಗಿಡಮೂಲಿಕೆಗಳಿರುತ್ತೆ ನೀವು ತಿಳ್ಕೊಂಡಿದ್ದೀರಾ? ಇದ್ರ ಬಗ್ಗೆ ಮಾಹಿತಿಯನ್ನು, ಗಿಡಮೂಲಿಕೆಗಳ ಬಗ್ಗೆ ತಿಳ್ಕೊಂಡಿದ್ದೀರಾ? ಗೊತ್ತಾಯ್ತಲ್ಲ? ಆ ಗಿಡಮೂಲಿಕೆಗಳಿಂದ ಆಗುತ್ತೆ. ಅಶ್ವಿನಿ ಗಂಧ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಅಶ್ವಗಂಧ ಅಂದರೆ ಇನ್ನೊಂದು ನೀವು ಅಂದ್ಕೊಳ್ಳಿ, ಬೇಡ ಅನ್ನಲ್ಲ. ಇದನ್ನು ಅಶ್ವಿನಿ ಗಂಧ ಅನ್ರಿ, ಅಶ್ವಿನಿ ಗಂಧ ಅನ್ರಿ, ಯಾರು ಬೇಡ ಅಂತಾರೆ. ನಮ್ಮ ದೇಶದಲ್ಲಿ ಹಿಂದೂ ಸಂಸ್ಕಾರ ಸಂಸ್ಕೃತಿ ಉಳಿಯುತ್ತೆ, ಪರದೇಶ ಪರಕೀಯರ ಸಂಸ್ಕಾರ ಸಂಸ್ಕೃತಿ ಹೋಗುತ್ತೆ. ಗೊತ್ತಾಯ್ತಲ್ಲ? ಇಷ್ಟು ಹೇಳ್ತಾರೆ ಕಾರ್ಯಕ್ರಮ ಮುಗಿಸ್ತೀನಿ. ಇದನ್ನು ಹೋಮ ಕಾರ್ಯಗಳಿಗೆ ಬಳಸ್ತಾರೆ, ಯಂತ್ರ ತಂತ್ರ ಮಂತ್ರಗಳಿಗೆ ಬಳಸ್ತಾರೆ, ಹಣೆಗೂ ಇಟ್ಕೊಳ್ತಾರೆ, ಕೈಗೆ ಇಟ್ಕೊಳ್ತಾರೆ, ತಾಯ್ತುಗಳಿಗೆ ಇಟ್ಕೊಳ್ತಾರೆ, ಶ್ರೀಚಕ್ರ ಬರೆಯೋದಕ್ಕೆ ಇಟ್ಕೊಳ್ತಾರೆ ಪ್ರತಿಯೊಬ್ಬ ಗುರುಗಳು. ನಾನು ಯಂತ್ರ ತಂತ್ರ ತಾಯ್ತುಗಳೆಲ್ಲ ಬರೆಯೋದಕ್ಕೆ ಯೂಸ್ ಮಾಡ್ತೀನಿ, ದೇವ್ರ ಮನೆಗಳಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಾದರೂ ಹೆಂಗಾದರೂ ಇಟ್ಕೊಬೋದು. ತಿನ್ನೋದು ಬೇಡ ಏನಂದ್ರೆ ಇದನ್ನು. ಅದೇ ಅಶ್ವಗಂಧ ಅಂತ ಸಪ್ರೇಟ್ ಬರುತ್ತೆ, ಅದು ವೈದ್ಯಕೀಯ ಆಯುರ್ವೇದ. ಅದ್ರ ಬಗ್ಗೆ ನಾನು ಇನ್ನೊಂದು ಪಾರ್ಟ್ ಮಾಡ್ತೀನಿ. ಓಕೆನಾ? ಸಾಧ್ಯವಾದ ಇಷ್ಟೊಂದು ತಿಳ್ಕೊಳ್ಳಿ, ನಿಮ್ಗೆ ಒಳ್ಳೆಯದಾಗ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡೋದು ಬರಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಶ್ವಿನಿ ಗಂಧ, ಅಶ್ವಿನಿ ಅಷ್ಟಗಂಧ ಅಥವಾ ಅಷ್ಟಗಂಧ ಇಲ್ಲ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ನಿಮಗೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲರೂ ಹಾಕ್ಕೊಳ್ಳಿ. ಓಕೆನಾ? ನೀವೆಲ್ಲರೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಎಲ್ಲಾದರೂ ಕಾಮೆಂಟ್ ಬರೆದಿದ್ರೆ ಬರೀರಿ. ಓಕೆನಾ? ನಮ್ಮ ತಪ್ಪುಗಳಿಗೆ ಎಲ್ಲಾದರೂ ಆಗಿದ್ದರೆ ವಿಷಾದ ಇರಲಿ. ಓಕೆನಾ? ನಿಮ್ಮ ಭಾಷೆಯಲ್ಲಿ ಹೆಂಗಾರು ಕರ್ಕೊಳ್ಳಿ, ನಿಮ್ಗೆ ಸ್ವಾತಂತ್ರ್ಯ ಇದೆ. ಅದೇ ನೀವು ಹಂಕರಿಬೇಡಿ, ಹಿಂಕರಿಬೇಡಿ. ನೀವು ಹೇಳಿದ್ದು ಸುಳ್ಳು, ಅದು ಸುಳ್ಳು, ಇದು ಸುಳ್ಳು ಅಂತ ಮಾಡಬೇಡಿ. ಯಾವುದೇ ವಸ್ತುವಿಗೆ 10 ಹೆಸರುಗಳಿರುತ್ತೆ, ಒಂದೇ ಹೆಸರು ಇರಲ್ಲ. ಯಾವುದೇ ವಸ್ತುವಿಗೆ 10 ಹೆಸರುಗಳಿರುತ್ತೆ, ಒಂದೇ ಹೆಸರು ಇರಲ್ಲ. ಇದನ್ನು ತಿಳ್ಕೊಬೇಕು ಎಲ್ಲರೂ. ಅವ್ರವ್ರಿಗೆ ಇಷ್ಟ ಬಂದಿತ್ತು ಅವ್ರು ಕರ್ಕೋಬೇಕು, ತಪ್ಪೇನಿಲ್ಲ. ಅದು ಏನಕ್ಕಾಗತ್ತೆ ಅಂತ ತಿಳ್ಕೊಂಡ್ರೆ ಸಾಕಲ್ವಾ? ಯಾವುದೇ ಆಗಲಿ ಅಲ್ವಾ? ಏನಕ್ಕಾಗತ್ತೆ ತಿಳ್ಕೊಂಡ್ರೆ ಸಾಕಲ್ವ? ಕೆಲವರು ರಾಗಿ ಮುದ್ದೆ ಅಂತಾರೆ, ಕೆಲವರು ರಾಗಿ ಮುದ್ದೆ ಅಂತಾರೆ. ಆಂಧ್ರನಲ್ಲಿ ದೊನ್ನ ಅಂತಾರೆ. ಅದನ್ನು ದೊನ್ನನೋ ಏನೋ ಅಂತಾರೆ ಆಂಧ್ರನಲ್ಲಿ. ಅವರು ಮುದ್ದೆನೇ ಮಾಡಲ್ಲ, ಹಂಗೆ ಹಾಕ್ಕೊಂಡು ತಿಂತಾರೆ. ಆಂಧ್ರನಲ್ಲಿ ರಾಗಿ ಮುದ್ದೆ ಮಾಡಲ್ಲ, ಬಾಲ್ ಥರ ಮಾಡಲ್ಲ ಅವರು. ಅದು ಹೆಂಗಿದೆ ಹಂಗೆ ಹಾಕ್ತಾರೆ. ಅನ್ನ ಹೆಂಗೆ ಮಾಡ್ತೀವಿ ಹಂಗೆ ಹಾಕ್ತಾರೆ, ಮುದ್ದೆನ ಹಂಗೆ ಹಾಕೋದು ತಟ್ಟೆಗೆ. ಅವರು ಮುದ್ದೆ ಮಾಡಲ್ಲ ಆಂಧ್ರನಲ್ಲಿ. ಬೇಕಾದ್ರೆ ನೋಡಿ,
ಕೆಲವರು ರಾಗಿ ಬಾಲ್ ಅಂತಾರೆ, ರಾಗಿ ಬಾಲ್ ಅಂತಾರೆ. ರೀ ಅದು ರಾಗಿ ಬಾಲ್ ಆದರೂ ಕರ್ಕೊಳ್ಳಿ, ರಾಗಿ ಮುದ್ದೆ ಆದರೂ ಕಲ್ಕೊಳ್ಳಿ, ರಾಗಿ ದೊನ್ನ ಆದರೂ ಕಲ್ಕೊಳ್ಳಿ, ಒಟ್ಟಾರೆ ತಿಂತೀವಲ್ಲ ಅದು ಒಂದೇ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ನಿಮ್ಮ ಭಾಷೆ ಏನೇ ಇರಲಿ, ನೀವು ಬಳಸೋಂಥ ವಸ್ತು ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಸಾಕು. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಸಾಕು. ಏನರಿಂದ ಮಾಡ್ತಾರೆ, ಏತಕ್ಕೆ ಮಾಡ್ತಾರೆ ಅಂತ. ಕೆಲವರೆಲ್ಲ ಕಾಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ತಪ್ಪುಗಳು ಗುರುಗಳ ಹತ್ರ ತಪ್ಪುಗಳು ಹುಡ್ಕಕ್ಕೆ ಹೋಗಬಾರ್ದು. ಗುರುಗಳ ಹತ್ರ ತಪ್ಪುಗಳು ಹುಡ್ಕಕ್ಕೆ ಹೋಗಬಾರ್ದು. ಯಾಕಂದರೆ ಕಲಿಯೋರು ಕಲಿಬೇಕಷ್ಟೇ. ಅದೇ ಗುರುಗಳದ್ದು ಏನು ತಪ್ಪು ಹುಡುಕ್ತಾ ಕೂತ್ಕೊಬಿಟ್ರೆ ನೀವು ಅಲ್ಲಿ ಕಲಿಯೋ ಬುದ್ಧಿ ಇಲ್ಲ. ಕಲಿಯೋರಿಗೆ ತಪ್ಪುಗಳು ಹುಡ್ಕೋ ಬುದ್ಧಿ ಇರ್ತದೆ. ಕೆಲವರಿಗೆ ತಪ್ಪುಗಳು ಹುಡ್ಕೋ ಬುದ್ಧಿ ಇರ್ತದೆ. ಬರೀ ತಪ್ಪುಗಳು ಹುಡ್ದಕ್ಕೆ ಕಾಮೆಂಟ್ ಮಾಡ್ತಿರ್ತಾರೆ. ನಾವೇ ದೊಡ್ಡ ಗುರುಗಳು ಅನ್ನೋ ಥರ ಎಷ್ಟು ಮಾಡ್ತಿರ್ತಾರೆ. ಗೊತ್ತಾಯ್ತಲ್ಲ? ಕಾಮೆಂಟ್ ಮಾಡೋದು ಮಾತ್ರ ಗೊತ್ತವ್ರಿಗೆ ಅಲ್ವಾ? ಎಲ್ಲೋ ಒಂದು ತಪ್ಪು ಹುಡ್ಕೋದು ಅಷ್ಟೇ ಅವ್ರ ಮೈಂಡಲ್ಲಿರ್ತದೆ. ಅದೇ ಗುರುಗಳು ಏನು ಹೇಳ್ತಿದ್ದಾರೆ, ನಾವು ಏನು ಕಲಿಬೇಕು ಅದ್ರ ಬಗ್ಗೆ ಆಲೋಚನೆ ಇರೋಲ್ಲ. ಕೆಲವ್ರ ಲೈಫೆಲ್ಲ ಅಷ್ಟೇ ಇರ್ತದೆ, ಬರೀ ಅವ್ರದ್ದು ಇವ್ರದ್ದು ತಪ್ಪುಗಳು ಹುಡ್ಕೋದೇ ಕೆಲಸ. ಅವರಂತೂ ಅಷ್ಟೇ ಅವ್ರು ಹೇಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನಕ್ಕೂ ಅವ್ರು ಸೀಮಿತವಾಗಿರಲ್ಲ. ಕೆಟ್ಟ ಕಾಮೆಂಟ್ಗಳು ಬರೆಯೋದು ಅಷ್ಟೇ ಅವ್ರ ಕೆಲಸ. ಅದೇ ಅವ್ರ ಚಾನಲ್ ಒಳಗೆ ಹೋಗಿ ನೋಡ್ರಿ, ನಾನು ತುಂಬ ಜನ ಕೆಟ್ಟ ಕಾಮೆಂಟ್ ಮಾಡ್ತಾರೆ ನನ್ನ ಚಾನಲ್ಗೆ. ಅವ್ರ ಚಾನಲ್ ಒಳಗೆ ನಾನು ನೋಡಿದ್ದೀನಿ, ಹೋಗಿ ಅವ್ರು ಯಾರು ನೋಡೋಣ ಯಾಕೆ ಕೆಟ್ಟ ಕಾಮೆಂಟ್ ಮಾಡ್ತಾರೆ ಅಂತ. ಅಷ್ಟೇ ಅಲ್ಲ, ಅದನ್ನೆಲ್ಲ ಸ್ಕ್ರೀನ್ ಶಾಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಒಂದು ಫೈಲ್. ಯಾರ್ಯಾರು ಕೆಟ್ಟ ಕಾಮೆಂಟ್ ಮಾಡ್ತಾರೆ ಅವ್ರದ್ದು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾವೇನಾದರೂ ರಿಪೋರ್ಟ್ ಮಾಡಿದ್ರೆ ಅವ್ರ ಚಾನಲ್ಲೇ ಹೊರಟೋಗುತ್ತೆ. ಅಥವಾ ನಾವು ಕಂಪ್ಲೇಂಟ್ ಮಾಡಿದ್ರೆ ಸೈಬರ್ ಪೊಲೀಸ್ಗೆ ಅವ್ರನ್ನ ಎತ್ತು ಒಳಗಾಕ್ತಾರೆ ಕೆಟ್ಟ ಕಾಮೆಂಟ್ ಮಾಡಿದ್ರೆ. ಆದರೂ ನಾನು ಎಲ್ಲರದು ಸ್ಕ್ರೀನ್ ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ವೇಳೆ ಅವರು ಡಿಲೀಟ್ ಮಾಡಿಬಿಟ್ರು ಕೂಡ ನನ್ನ ಹತ್ರ ಇರುತ್ತೆ ದಾಖಲೆ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಸಮಯ ಬಂದಾಗ ಅವ್ರು ಮಾಡಿದ ಕರ್ಮಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ. ಕರ್ಮಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ ಅಲ್ವಾ ಅಂತ ಅವ್ರಿಗೆ. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಇರ್ತೀನಿ. ಆ ಶಕ್ತಿ ನನಗೂ ಬೇಗನೆ ಬರಲಿ ಅಂತ ಭಗವಂತನಲ್ಲಿ ನಾನು ಬೇಡ್ಕೊತೀನಿ, ದೈವದಲ್ಲಿ. ಗೊತ್ತಾಯ್ತಲ್ಲ? ಅವ್ರು ಮಾಡಿದ ಕಷ್ಟಕ್ಕೆ, ಕರ್ಮಗಳಿಗೆ, ಕೆಟ್ಟ ಕರ್ಮಗಳಿಗೆ ಫಲ ಕೊಡಪ್ಪ ದೇವರೇ, ಬೇಗನೆ ಅವ್ರಿಗೆ ಕೊಡೋಣ, ಇಲ್ಲ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಬೇಡ್ಕೊಳ್ಳೋಣ ಅಲ್ವಾ? ಇರಲಿ, ಕೆಟ್ಟವರಿಂದ ಯಾವಾಗೂ ನಾವು ಉದ್ಧಾರ ಆಗ್ತೀವಿ, ಇದರಲ್ಲಿ ಯಾವುದೇ ಡೌಟ್ ನನಗಿಲ್ಲ. ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಕೆಟ್ಟವ್ರ ಬಗ್ಗೆ ಚಿಂತೆ ಮಾಡಬೇಡಿ ನೀವು. ಕೆಟ್ಟವ್ರು ಯಾವಾಗೂ ಅಕ್ಕಪಕ್ಕ ಇರ್ತಾರೆ, ಫುಲ್ ಟಾರ್ಚರ್ ಕೊಡ್ತಾರೆ, ಫುಲ್ ಮೈಂಡ್ ಬಿಸಿ ಮಾಡ್ತಾರೆ, ಹಾಗೆ ಹುಚ್ಚಿಡ್ಸ್ಬಿಡ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಾವು ರಸ್ತೆಯಲ್ಲಿ ಹೋಗೋವಾಗ ಕೊಳಚೆ ಇರುತ್ತೆ, ನಾಯಿ ಹಾಕಿರುತ್ತೆ, ಲದ್ದಿ ನೋಡಿದ್ರಾ? ನಾಯಿ ಲದ್ದಿಗಳು ಹಾಕಿರುತ್ತೆ ರಸ್ತೆ ಬದಿನಲ್ಲಿ. ಆ ಥರ ಈ ಕೆಟ್ಟವರು ಆ ಲದ್ದಿ ಥರ ಇರ್ತಾರೆ ಇವರು. ನಾವು ತುಳಿಬಾರ್ದು ಅವ್ರನ್ನ. ಅವ್ರು ಇರ್ತಾರೆ, ವಾಸನೆ, ಅವ್ರ ಕೊಳಚನೆ, ಅವ್ರ ವಾಸನೆ, ಗಬ್ಬು ವಾಸನೆ ನಾರ್ತಾ ಇರುತ್ತೆ ಅವ್ರ ವಾಸನೆ. ಅದ್ರ ಕಡೆ ನಾವು ಗಮನ ಕೊಡಬಾರ್ದು. ಇವ್ರ ಹತ್ರ ಸಾಂಕ್ರಾಮಿಕ ರೋಗಗಳಿದ್ದಂಗೆ, ಅದ್ರ ಕಡೆ ನಾವು ಗಮನ ಕೊಡಬಾರ್ದು. ಇವ್ರ ಹತ್ರ ಕಲ್ಲು ಮುಳ್ಳು ಇದ್ದಂಗೆ, ಆ ಕಡೆ ಗಮನ ಕೊಡಬಾರ್ದು. ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ಹೋಗ್ತಾರೆ. ಗಬ್ಬು ನಾರುತ್ತಲ್ಲ, ಗಬ್ಬು ನಾತ, ಆ ಥರ ಇವರು. ಅವ್ರ ಬಗ್ಗೆನ ಗಮನ ಕೊಡಬಾರ್ದು. ಅವ್ರು ಏನಾರ ಮಾಡ್ಕೊಳ್ಳೋಣ ಬಿಟ್ಬಿಡ್ಬೇಕು. ಗೊತ್ತಾಯ್ತಲ್ಲ? ಆದರೆ ಅವ್ರು ಮಾಡಿದ ತಕ್ಕ ಫಲ ಖಂಡಿತ ಇರುತ್ತೆ. ಪಾಪದ ಕೂಡ ತುಂಬಿದಾಗ ನಮ್ಮಂಥ ಗುರುಗಳ ದರ್ಶನ ಆಗುತ್ತೆ ಅವ್ರಿಗೆ. ಆವಾಗ ಖಂಡಿತ ಶಿಕ್ಷೆ ಆಗುತ್ತೆ. ಒಂದು ಸಮಯ ಅಂತ ಇರುತ್ತೆ, ಆವಾಗುತ್ತೆ. ಅದಕ್ಕೆ ನೀವು ತಾಳ್ಮೆಯಿಂದಿರ್ರಿ. ನಿಮ್ಮ ಅಕ್ಕಪಕ್ಕ ಶತ್ರುಗಳಿರ್ತಾರೆ, ಇದೆಲ್ಲ ಬಳಸಿ. ಅಶ್ವಿನಿ ಗಂಧ ಏನು ಹೇಳಿದ್ಲೆ? ಅಶ್ವಿನಿ ಗಂಧ. ಓಕೆನಾ? ಬಳಸಿ. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಓಂ ಶ್ರೀ ಸಂಧ್ಯಾ ಮಾತಾ, ಛಾಯ ಮಾತಾ, ಸೂರ್ಯ ಭಗವಾನ, ಆಗ ಅಶ್ವಿನಿ ಕುಮಾರ್, ಆಗ ಧನ್ವಂತರ ದೇವ್, ಶ್ರೀ ಮೂಲಾಧಾರ ಸಂಸ್ಥಿತಿ ಬುದ್ಧಿ ಧೂಮ್ರಕೇತ ಕಲ್ಗೆ ಚಿಂತಾರ ವಿದ್ಯಾ ಮಹಾಗಣಪತಿಯಿಂದ ಹಿಡಿದು ಎಲ್ಲ ದೇವತೆಗಳವರೆಗೂ ಇಲ್ಲಿ ಅವರೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ದೀಪಾವಳಿ ಹಬ್ಬದ ಪ್ರಯುಕ್ತ ಹಾಗೂ ಇನ್ನೂ ಕೆಲವು ಹಬ್ಬಗಳ ಪ್ರಯುಕ್ತ ಒಳ್ಳೆಯದಾಗಲಿ ನಿಮಗೆ. ಒಳ್ಳೆಯ ಕಾಲಮಾನಗಳ ಪ್ರಯುಕ್ತ ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗಲಿಂದ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.